ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕಥೆ ದಿನಕ್ಕೊಂದು. ಇಂದು ನಾವು ನಿಮಗೆ ಸ್ವರ್ಗಾರೋಹಣ ಪರ್ವದ ಬಗ್ಗೆ ಹೇಳಲಿದ್ದೇವೆ. ಇದು ಭೂಮಿಯ ಮೇಲಿನ ತಮ್ಮ ಕರ್ತವ್ಯಗಳನ್ನು ಪೂರೈಸಿದ ನಂತರ ಪಾಂಡವರ ಅಂತಿಮ ಪ್ರಯಾಣದ ಬಗ್ಗೆ ಹೇಳುತ್ತದೆ. ಈ ಮಹಾಭಾರತದ ಕಥೆಯನ್ನು ಆನಂದಿಸುತ್ತೀರಿ ಎಂದು ಭಾವಿಸುತ್ತೇನೆ. ಹಾಗೆ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವರು ಯುಧಿಷ್ಠಿರನ ಬುದ್ಧಿವಂತ ಮತ್ತು ನ್ಯಾಯಯುತ ನಾಯಕತ್ವದಲ್ಲಿ ಅನೇಕ ವರ್ಷಗಳ ಕಾಲ ಹಸ್ತಿನಾಪುರವನ್ನು ಆಳಿದರು. ಆದಾಗ್ಯೂ ಸಮಯ ಕಳೆದಂತೆ ಐಹಿಕ ಜೀವನದ ಹೊರೆಗಳು ಮತ್ತು ಯುದ್ಧದ ನೆನಪುಗಳು ಸಹೋದರರು ಮತ್ತು ದ್ರೌಪದಿಯ ಮೇಲೆ ತೀವ್ರವಾಗಿ ಬೀಳತೊಡಗಿತ್ತು. ಆಧ್ಯಾತ್ಮಿಕ ನೆರವೇರಿಕೆ ಮತ್ತು ಜೀವನದ ಕ್ಷಣಿಕ ಸ್ವರೂಪದ ಸಾಕ್ಷಾತ್ಕಾರದಿಂದ ತುಂಬಿದ ಯುಧಿಷ್ಠಿರನು ಸಿಂಹಾಸನವನ್ನು ತ್ಯಜಿಸಿ ಮಹಾಪ್ರಸ್ಥಾನಿಕ ಸ್ವರ್ಗದ ದ್ವಾರಗಳಿಗೆ ದೊಡ್ಡ ಪ್ರಯಾಣವನ್ನು ಕೈಗೊಳ್ಳುವ ಸಮಯ ಇದಾಗಿದೆ ಎಂದು ನಿರ್ಧರಿಸಿದನು. ಅವನ ಸಹೋದರರಾದ ಭೀಮ, ಅರ್ಜುನ, ನಕುಲ, ಸಹದೇವ ಮತ್ತು ದ್ರೌಪದಿ ತಮ್ಮ ರಾಜಮನೆತನದ ಜೀವನ ಮತ್ತು ಪ್ರಾಪಂಚಿಕ ಸಂಬಂಧಗಳನ್ನು ಬಿಟ್ಟು ಅವನೊಂದಿಗೆ ಹೋಗಲು ಒಪ್ಪಿಕೊಂಡರು. ಪಾಂಡವರು ಪ್ರಪಂಚದ ಎಲ್ಲಾ ಸೌಕರ್ಯಗಳನ್ನು ತ್ಯಜಿಸಿ ಸರಳವಾದ ನಿಲುವಂಗಿಗಳನ್ನು ಧರಿಸಿ ಕಾಲ್ನಡಿಗೆಯಲ್ಲಿ ಹೊರಟರು. ಅವರು ಸ್ವರ್ಗದ ಹೆಬ್ಬಾಗಿಲಾದ ಮೇರು ಪರ್ವತದ ಕಡೆಗೆ ತಮ್ಮ ತೀರ್ಥಯಾತ್ರೆಯನ್ನು ಪ್ರಾರಂಭಿಸಿದಾಗ ಒಂದು ನಿಗೂಢ ನಾಯಿ ಯುಧಿಷ್ಠಿರನನ್ನು ಹಿಂಬಾಲಿಸಲು ಪ್ರಾರಂಭಿಸಿತು. ಮೌನ ಮತ್ತು ನಿಷ್ಠಾವಂತ ನಾಯಿಯು ಅವರೊಂದಿಗೆ ನಿರಂತರ ಒಡನಾಡಿಯಾಗಿ ಉಳಿದುಕೊಂಡಿತು. ಅವರ ಹಾದಿಯು ಅವರನ್ನು ದಟ್ಟವಾದ ಕಾಡುಗಳು, ಸುಡುವ ಮರುಭೂಮಿಗಳು ಮತ್ತು ಹಿಮಾವೃತ ಪರ್ವತಗಳ ಮೂಲಕ ಕರೆದೊಯ್ಯಿತು. ಪ್ರತಿ ಹೆಜ್ಜೆಯೂ ಅವರ ಸಹಿಷ್ಣುತೆ ಮತ್ತು ಸಂಕಲ್ಪವನ್ನು ಪರೀಕ್ಷಿಸಿತು. ಆದಾಗ್ಯೂ ಪ್ರಯಾಣವು ನಷ್ಟವಿಲ್ಲದೆ ಇರಲಿಲ್ಲ. ಆರೋಹಣದ ಕಠಿಣ ಪರಿಸ್ಥಿತಿಗಳನ್ನು ಸಹಿಸಲಾರದ ದ್ರೌಪದಿ ಮತ್ತು ಪಾಂಡವ ಸಹೋದರರು ಒಬ್ಬೊಬ್ಬರಾಗಿ ಕುಸಿದು ಬೀಳಲು ಪ್ರಾರಂಭಿಸಿದರು. ಮೊದಲು ಕುಸಿದು ಬಿದ್ದದ್ದು ದ್ರೌಪದಿ. ಅವಳೇಕೆ ಕುಸಿದು ಬಿದ್ದಳು ಎಂದು ಯುಧಿಷ್ಠಿರನು ಕೇಳಿದಾಗ ದೈವಿಕ ಧ್ವನಿಯು ವಿವರಿಸುತ್ತಾ, ತಾನು ಸದ್ಗುಣಶೀಲ ರಾಣಿಯಾಗಿದ್ದರೂ ಆಕೆಯ ಹೃದಯವು ಯಾವಾಗಲೂ ಅರ್ಜುನನಿಗೆ ಜಾಸ್ತಿ ಒಲವು ತೋರಿತ್ತು. ಇದು ಸಹೋದರರ ನಡುವೆ ಆಕೆಯ ಪಕ್ಷಪಾತಕ್ಕೆ ಕಾರಣವಾಯಿತು. ಆಕೆಯ ಪ್ರೀತಿಯಲ್ಲಿನ ಈ ಅಸಮತೋಲನವು ಸೂಕ್ಷ್ಮವಾಗಿದ್ದರೂ ಆಕೆ ಹೊಂದಿದ್ದ ಒಂದು ನ್ಯೂನ್ಯತೆಯಾಗಿತ್ತು. ಯುಧಿಷ್ಠಿರನು ಈ ವಿವರಣೆಯನ್ನು ಒಪ್ಪಿಕೊಂಡು ಹಿಂದಿರುಗಿ ನೋಡದೆ ಮಹಾಯಾತ್ರೆಯ ಪದ್ಧತಿಯಂತೆ ಮುಂದುವರಿಸಿದನು. ನಂತರ ಅತ್ಯಂತ ಕಿರಿಯ ಪಾಂಡವನಾದ ಸಹದೇವನು ಸಾವಿಗೆ ಶರಣಾದನು. ಅವನ ಅಪಾರ ಬುದ್ಧಿವಂತಿಕೆ ಮತ್ತು ಜ್ಞಾನವು ಅವನು ಜಂಬಪಡುವಂತೆ ಮಾಡಿತ್ತು. ಅವನು ಅದನ್ನು ಎಲ್ಲಿಯೂ ತೋರಿಸಿಕೊಂಡಿರಲಿಲ್ಲವಾದರೂ ಒಳಗೊಳಗೆ ತನ್ನ ಬುದ್ಧಿವಂತಿಕೆ ಮತ್ತು ಜ್ಞಾನದ ಬಗ್ಗೆ ಅವನಿಗೆ ಜಂಬವಿತ್ತು. ಅವನ ಬುದ್ಧಿಶಕ್ತಿಯಲ್ಲಿನ ಈ ಜಂಬವೇ ಅವನ ಪತನಕ್ಕೆ ಕಾರಣವಾಯಿತು. ಸ್ವಲ್ಪ ಸಮಯದ ನಂತರ ತನ್ನ ಸಾಟಿಯಿಲ್ಲದ ಸೌಂದರ್ಯ ಮತ್ತು ಮೋಡಿಗಾಗಿ ಹೆಸರುವಾಸಿಯಾದ ನಕುಲನು ನೆಲಕ್ಕೆ ಬಿದ್ದನು. ಅವನ ದೈಹಿಕ ನೋಟದ ಬಗೆಗಿನ ಅವನ ಆಡಂಬರದ ಪ್ರದರ್ಶನವೇ ಅವನ ಕೊನೆಯಾಗುವಿಕೆಗೆ ಕಾರಣ ಎಂದು ಆ ಧ್ವನಿಯು ಹೇಳಿತು. ಮುಂದೆ ಕೊನೆಯುಸಿರೆಳೆದವನು ಮಹಾನ್ ಬಿಲ್ಲುಗಾರ ಮತ್ತು ವೀರನಾದ ಅರ್ಜುನ. ಅವನ ಸಾಟಿಯಿಲ್ಲದ ಕೌಶಲ್ಯ ಮತ್ತು ಶೌರ್ಯದ ಹೊರತಾಗಿಯೂ ಅವನ ಸಾಮರ್ಥ್ಯದ ಬಗ್ಗೆ ಅವನಿಗಿದ್ದ ದುರಹಂಕಾರ ಮತ್ತು ಪಾಂಡವರ ಎಲ್ಲಾ ಶತ್ರುಗಳನ್ನು ನಿರ್ಮೂಲನೆ ಮಾಡುವೆನೆಂದು ಅವನು ಮಾಡಿದ್ದ ಕೆಲವು ಪ್ರತಿಜ್ಞೆಗಳನ್ನು ಪೂರೈಸುವಲ್ಲಿನ ವೈಫಲ್ಯವು ಅವನ ಪತನಕ್ಕೆ ಕಾರಣವಾಯಿತು. ಯುಧಿಷ್ಠಿರನು ದುಃಖಿತನಾಗಿದ್ದರೂ ತನ್ನ ಸಂಕಲ್ಪದಲ್ಲಿ ಅಚಲನಾಗಿ ತನ್ನ ಪ್ರಯಾಣವನ್ನು ಮುಂದುವರಿಸಿದನು. ಪಾಂಡವರಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಯುಧಿಷ್ಠಿರನ ಅತ್ಯಂತ ಹತ್ತಿರದ ಒಡನಾಡಿಯಾಗಿದ್ದ ಭೀಮನು ಕೊನೆಯವನಾಗಿ ಸಾವನ್ನಪ್ಪಿದನು. ಅವನ ನಿಷ್ಠೆ ಮತ್ತು ಶಕ್ತಿಯ ಹೊರತಾಗಿಯೂ ಭೀಮನ ಹೊಟ್ಟೆಬಾಕತನ ಮತ್ತು ಸಾಂದರ್ಭಿಕ ಹಠಾತ್ ಪ್ರವೃತ್ತಿಯು ಅವನ ನ್ಯೂನತೆಗಳೆಂದು ಬಹಿರಂಗಪಡಿಸಿತು ಆ ಧ್ವನಿ. ಪ್ರತಿ ಸಾವಿನೊಂದಿಗೆ ಯುಧಿಷ್ಠಿರನು ತನ್ನ ಸಹಚರರಿಗೆ ಮೌನವಾಗಿ ಸಂತಾಪ ಸೂಚಿಸಿದನು, ಆದರೆ ತನ್ನ ಪ್ರಯಾಣವನ್ನು ನಿಷ್ಠಾವಂತ ನಾಯಿಯೊಂದಿಗೆ ಮುಂದೆ ಸಾಗಿಸಿದನು. ಅಂತಿಮವಾಗಿ ಯುಧಿಷ್ಠಿರನು ಸ್ವರ್ಗದ ಬಾಗಿಲನ್ನು ತಲುಪಿದನು. ಅಲ್ಲಿ ಅವನನ್ನು ದೇವತೆಗಳ ರಾಜನಾದ ಇಂದ್ರನು ಸ್ವಾಗತಿಸಿದನು. ಇಂದ್ರನು ಅವನನ್ನು ಅವನ ಮನುಷ್ಯನ ರೂಪದಲ್ಲೇ ಸ್ವರ್ಗದೊಳಗೆ ಪ್ರವೇಶಿಸಲು ಆಹ್ವಾನಿಸಿದನು. ಇದು ಅತ್ಯಂತ ಸದ್ಗುಣಶೀಲರಿಗೆ ಮಾತ್ರ ನೀಡಲಾಗುವ ಗೌರವವಾಗಿದೆ. ಆದಾಗ್ಯೂ ನಾಯಿಯು ಸ್ವರ್ಗವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ ಮತ್ತು ಅದನ್ನು ಇಲ್ಲಿಯೇ ಬಿಡಬೇಕೆಂದು ಇಂದ್ರನು ಒತ್ತಾಯಿಸಿದನು. ನಾಯಿಯನ್ನು ಹಿಂದೆ ಬಿಡಲು ನಿರಾಕರಿಸಿದ ಯುಧಿಷ್ಠಿರನು, ನಾಯಿಯು ಪ್ರಯಾಣದುದ್ದಕ್ಕೂ ನಿಷ್ಠಾವಂತ ಒಡನಾಡಿಯಾಗಿತ್ತು ಮತ್ತು ಅದನ್ನು ತ್ಯಜಿಸುವುದು ದ್ರೋಹದ ಕೃತ್ಯವೆಂದು ಭಾವಿಸಿದ್ದೇನೆ. ನಿಷ್ಠೆ ಮತ್ತು ಸಹಾನುಭೂತಿಯು ಧರ್ಮದ ಅವಿಭಾಜ್ಯ ಅಂಗವಾಗಿದೆ ಮತ್ತು ಅಂತಹ ಪಾಪವನ್ನು ಮಾಡುವ ಬದಲು ಸ್ವರ್ಗವನ್ನು ತ್ಯಜಿಸಲು ಬಯಸುತ್ತೇನೆ ಎಂದು ಹೇಳಿದನು. ಆ ಕ್ಷಣದಲ್ಲಿ ನಾಯಿಯು ಯುಧಿಷ್ಠಿರನ ದೈವಿಕ ತಂದೆಯಾದ ಯಮಧರ್ಮನಾಗಿ ಅವನ ಮುಂದೆ ನಿಂತಿತು. ಇಡೀ ಪ್ರಯಾಣವು ಯುಧಿಷ್ಠಿರನ ಸದ್ಗುಣದ ಅನುಸರಣೆಯ ಪರೀಕ್ಷೆಯಾಗಿತ್ತು ಎಂದು ಯಮಧರ್ಮ ಬಹಿರಂಗಪಡಿಸಿದನು. ನಾಯಿಯನ್ನು ತ್ಯಜಿಸಲು ನಿರಾಕರಿಸುವ ಮೂಲಕ ಯುಧಿಷ್ಠಿರನು ಸದಾಚಾರಕ್ಕೆ ತನ್ನ ಅಚಲವಾದ ನಿಲುವನ್ನು ಸಾಬೀತುಪಡಿಸಿದ್ದನು. ಅವನ ಸ್ಥಿರತೆಯಿಂದ ಸಂತೋಷಗೊಂಡ ಯಮಧರ್ಮನು ಅವನನ್ನು ಆಶೀರ್ವದಿಸಿದನು ಮತ್ತು ಇಂದ್ರನು ಅವನನ್ನು ಸ್ವರ್ಗಕ್ಕೆ ಬರಮಾಡಿಕೊಂಡನು.
ಪ್ರವೇಶಿಸುವ ಮೊದಲು ಯುಧಿಷ್ಠಿರನಿಗೆ ನರಕದ ದರ್ಶನವನ್ನು ತೋರಿಸಲಾಯಿತು. ಅಲ್ಲಿ ಅವನು ತನ್ನ ಸಹೋದರರು ಮತ್ತು ದ್ರೌಪದಿಯು ಅವರ ಹಿಂದಿನ ಪಾಪಗಳಿಂದ ಬಳಲುತ್ತಿರುವುದನ್ನು ಕಂಡನು. ಆಘಾತ ಮತ್ತು ಭಯಭೀತನಾದ ಅವನು ಸ್ವರ್ಗವನ್ನು ಪ್ರವೇಶಿಸಲು ನಿರಾಕರಿಸಿದನು, ಬದಲಿಗೆ ಅವರ ಅದೃಷ್ಟವನ್ನು ಹಂಚಿಕೊಳ್ಳಲು ಆಯ್ಕೆ ಮಾಡಿಕೊಂಡನು. ಅವನ ನಿಷ್ಠೆ ಮತ್ತು ನ್ಯಾಯದ ಪ್ರಜ್ಞೆಯು ದೇವರುಗಳನ್ನು ಪ್ರೇರೇಪಿಸಿತು. ನರಕದ ದರ್ಶನವು ಮತ್ತೊಂದು ಪರೀಕ್ಷೆ ಎಂದು ಹೇಳಿದರು. ಇಂದ್ರನು ಪಾಂಡವರು ಮತ್ತು ದ್ರೌಪದಿಯು ತಮ್ಮ ದೈವಿಕ ರೂಪಗಳನ್ನು ಪುನಃ ಪಡೆಯುವಂತೆ ಮಾಡಿದನು ಮತ್ತು ಅವರು ಸ್ವರ್ಗದಲ್ಲಿ ಮತ್ತೆ ಒಂದಾದರು. ಯುಧಿಷ್ಠಿರನು ತನ್ನ ಅಂತಿಮ ವಿಧಿಬರಹವನ್ನು ಪೂರೈಸುತ್ತಾ ಧರ್ಮದ ಸಾಕಾರನಾಗಿ ಸ್ವರ್ಗವನ್ನೇರಿದನು. ಮಹಾಭಾರತವು ಈ ಶಕ್ತಿಶಾಲಿ ಪಾಠದೊಂದಿಗೆ ಕೊನೆಗೊಳ್ಳುತ್ತದೆ. ಸದಾಚಾರದ ಮಾರ್ಗವು ಕಠಿಣವಾಗಿದೆ ಹಾಗೂ ಪರೀಕ್ಷೆಗಳಿಂದ ತುಂಬಿದೆ, ಆದರೆ ತಮ್ಮ ಸದ್ಗುಣಗಳಲ್ಲಿ ಅಚಲರಾಗಿರುವವರು ಚಿರಶಾಂತಿಯನ್ನು ಸಾಧಿಸುತ್ತಾರೆಂದು ಈ ಕಥೆ ನಮಗೆ ಹೇಳುತ್ತದೆ. ಕಥೆಯನ್ನು ಇಲ್ಲಿಯವರೆಗೂ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಈ ಕಥೆಯ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೂ ಕಲಿಯುತ್ತಾ ಆನಂದಿಸುತ್ತಾ ಇರಿ.